ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಮಲ್ಟಿಪಲ್ ಕಂಟೆಂಟ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸ್ಮಾರ್ಟ್ ಹೋಮ್ ಮೇಕರ್ಸ್ಗಂತೂ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆಫ್ಟರ್ನೂನ್ ವ್ಲಾಗ್ ಅಂತ ಅನ್ಕೋಬೋದು. ಈ ವ್ಲಾಗಲ್ಲಿ ಎಲ್ಲ ರೀತಿಯ ಕಾಳುಗಳನ್ನ ನಾನು ಯಾವ ಥರ ಸ್ಟೋರ್ ಮಾಡ್ಕೊಳ್ತೀನಿ, ಹುಳ ಆಗದಿರ ಯಾವ ಥರ ಪ್ರಿಕಾಷನ್ಸ್ ತೊಗೊಳ್ತೀನಿ ಅನ್ನೋದ್ರ ಜೊತೆಗೆ ಯಾವ್ಯಾವ ತರಕಾರಿಗಳನ್ನ ಯಾವ ಥರ ತೊಳೆದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಅನ್ನೋದು ಕೂಡ ನೋಡ್ತಾ ಹೋಗ್ತೀರಾ. ಅಷ್ಟೇ ಅಲ್ಲ, ಮಕ್ಕಳಿಗೆ ನಮಗೆ ತುಂಬಾ ಇಷ್ಟ ಆಗುವಂಥ ಸ್ಪಾಂಜಿ ಆಗಿರುವಂಥ ಚಾಕ್ಲೇಟ್ ಕೇಕ್ ರೆಸಿಪಿ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಅಬ್ಸರ್ವ್ ಮಾಡಿದ್ರಲ್ಲ ನೀವು, ಸ್ಟಾರ್ಟಿಂಗಲ್ಲೇ ಎಲ್ಲ ರೀತಿಯ ಕಾಳುಗಳನ್ನ ನಾನು ಬಿಸಿಲಲ್ಲಿ ಇಟ್ಟಿದ್ದೆ. ಬೆಳಗಿನ ಜಾವ ತುಂಬ ಚೆನ್ನಾಗಿ ಬಿಸಿಲಿತ್ತು. ಸೊ ಈ ವಿಡಿಯೋ ಶೂಟ್ ಮಾಡಿರೋದು ಕೂಡ ಅರೌಂಡ್ ಒಂದು 10 to 15 ಡೇಸ್ ಬಿಫೋರ್. ಬಿಸಿಲು ಚೆನ್ನಾಗಿದ್ದಾಗ ಕಾಳುಗಳೆಲ್ಲ ನೀಟಾಗಿ ಬಿಸಿಲಲ್ಲಿ ಒಣಗಾಕಿ ಈಗ ಆಫ್ಟರ್ನೂನ್ ಟೈಮಲ್ಲಿ ಅದನ್ನೆಲ್ಲ ಕೂಡ ಸ್ಟೋರ್ ಮಾಡಿಬಿಟ್ಟು ಈ ಥರ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು 8 ಕಂಟೈನರ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಾದರೆ ಸುಮಾರು ದಿನಗಳವರೆಗೂ ಕೂಡ ಹುಳ ಆಗದಿರ ಫ್ರೆಶ್ ಆಗಿರುತ್ತೆ. 3 months ಒನ್ಸ್ ನೀವು ಬಿಸಿಲಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಊರಿಂದ ತುಂಬ ಸಾಸಿವೆ ಅನ್ನೋದು ಕೊಟ್ಟು ಕಳಿಸಿದ್ರು, ಅದನ್ನು ಕೂಡ ಈ ಥರ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನ ಒಟ್ಟಿಗೆ ಕ್ಲಮ್ಸಿ ಮಾಡ್ಕೊಳ್ತೀರಾ. ಯಾವ್ಯಾವುದು ನಾನು ಕಂಟೈನರ್ಗೆ ಫಿಲ್ ಮಾಡಿದ್ದೀನೋ ಆ ಕಂಟೈನರ್ನ ನೀಟಾಗಿ ಈ ಥರ ಅದರ ಪ್ಲೇಸಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೇಳೆ ಮತ್ತು ಕೆಲವೊಂದು ಕಾಳುಗಳು ಕೂಡ ಇತ್ತು. ಇನ್ನು ಈ ಟಪ್ಪರ್ವೇರ್ ಕಂಟೈನರ್ ಖಾಲಿಯಾಗೇ ಇದೆ, ಹಂಗಾಗಿ ಇದರಲ್ಲಿ ಕಡಲೆಕಾಳನ್ನ ತುಂಬಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಏರ್ ಟೈಟ್ ಆಗಿರುತ್ತೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿದ್ದಾಗ ಈ ಥರ ಕಂಟೈನರ್ಸ್ನ ಕೂಡ ಯೂಸ್ ಮಾಡ್ಕೋಬೋದು. ಇನ್ನು ಬೇಳೆ ಹಾಕೋಕ್ಕೆ ಕಂಟೈನರ್ ಸದ್ಯಕ್ಕೆ ಯಾವುದು ಖಾಲಿ ಇಲ್ಲದಿದ್ದ ಕಾರಣ ಈ ಥರ ಒಂದು ಬ್ಯಾಗಲ್ಲೇ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಶೂಟ್ ಮಾಡಿದ್ದ ದಿನ ಬೆಳಗ್ಗೆ ಎಲ್ಲ ಚೆನ್ನಾಗಿ ಬಿಸಿಲಿತ್ತು. ಮಧ್ಯಾಹ್ನ ಅಷ್ಟರಲ್ಲಿ ಒಂದು ಸ್ವಲ್ಪ ಮೋಡ ಎಲ್ಲ ಆಗ್ತಾ ಇದ್ದಿದ್ದ ಕಾರಣ ಎಲ್ಲಿ ಬೆಳಗ್ಗೆನೇ ಬಿಸಿಲು ಬರುತ್ತೋ ಆ ಪ್ಲೇಸಲ್ಲಿ ಕಾಳುಗಳು ಮತ್ತು ಈ ಥರ ರಾಗಿ ಎಲ್ಲ ಒಣಗಾಕೊಂಡಿದ್ದೆ. ಇವನ್ ಬಾಲ್ಕನಿಯಲ್ಲಿ ರಾಗಿ ಎಲ್ಲ ನೀಟಾಗಿ ಬಿಸಿಲಿಗೆ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಅರೌಂಡ್ 4 o'clock ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗಿಬಿಡ್ತು. ಯೂಶ್ವಲಿ ನಾವು ಮಳೆಗಾಲದಲ್ಲಿ ಮತ್ತು ಒಂದು ಸ್ವಲ್ಪ ಕೂಲ್ ವೆದರ್ ಬೇಕು ಅಂದರೆ ಊಟಿಗೆ ಮತ್ತು ಶಿವಮೊಗ್ಗ ಕಡೆ ಎಲ್ಲ ಹೋಗ್ತಿರ್ತೀವಿ. ಅದ್ಯಾವುದೋ ಅವಶ್ಯಕತೆನೇ ಇಲ್ಲ. ಕೆಲವೊಂದು ಸತಿ ಬೆಂಗಳೂರಲ್ಲೇ ಊಟಿ ವೆದರ್ ಅನ್ನೋದು ನೋಡ್ಬೋದು. ಈ ಥರ ವೆದರ್ ಚಿಲ್ಡ್ ಆಗಿದ್ದಾಗ ಏನಾದರೂ ಸ್ವೀಟಾಗಿ ಖಾರವಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ. ಸೊ ಸ್ವೀಟ್ ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ತರಕಾರಿಗಳೆಲ್ಲ ಊರಿಂದ ತರಿಸ್ಕೊಂಡಿದ್ದೆ, ಅದನ್ನೆಲ್ಲ ಈಗ ಜೋಡಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಹೆಲ್ಪರ್ ಕೂಡ ಬಂದರು. ಈವ್ನಿಂಗ್ ಸ್ವಲ್ಪ ವರ್ಕ್ ಇದೆ ಬನ್ನಿ ಅಂತ ಹೇಳಿದ್ದೆ, ಹಂಗಾಗಿ ಬಂದಿದ್ದರು. ಅವ್ರ ಕೆಲಸ ಅವ್ರು ಮಾಡ್ಕೋತಾ ಇದ್ದಾರೆ. ಈ ಕಡೆ ನಾನು ತರಕಾರಿನೆಲ್ಲ ಕೂಡ ಬಿಡಿಸ್ಕೊತೀನಿ. ಯೂಶ್ವಲಿ ಊರಿಂದ ತರಕಾರಿ ಕಳಿಸಿದಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಕಳಿಸ್ಕೊಡ್ತಾರೆ, ಹಂಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗದಿರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಯೂಸ್ ಮಾಡ್ಕೊಳ್ತೀನಿ. ಇಲ್ಲ ಸುಮಾರು ದಿನಗಳವರೆಗೂ ಯೂಸ್ ಮಾಡ್ಕೊಳ್ಬೇಕು ಅಂದರೆ ಪ್ರಾಪರ್ ವೇಯಲ್ಲಿ ಸ್ಟೋರ್ ಮಾಡ್ಕೋತೀನಿ. ನಾನು ತೊಗೊಂಡು ಬಂದಿರೋಂಥ ತರಕಾರಿಯಲ್ಲೇ ಸ್ವಲ್ಪ ಭಾಗದಷ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಇನ್ನು ಉಳಿದಿರೋಂಥ ತರಕಾರಿಗಳೆಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಟೊಮೊಟೊ ಜಾಸ್ತಿನೇ ಕಳಿಸ್ಕೊಟ್ಟಿದ್ರು. ಟೊಮೊಟೊ ಸಾಸ್ ಮಾಡ್ಬೋದು ಅನ್ನೋದ್ರಿಂದ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದಿರೋ ಹೊರಗಡೆನೇ ಇಡ್ತಾ ಇದ್ದೀನಿ. ಈಗ ಏನು ತೋರಿಸ್ತಾ ಇದ್ದೀನಿ, ಬದನೆಕಾಯಿ. ಇದು ನಮ್ಮ ತೋಟದಲ್ಲೇ ಬಿಟ್ಟಿರುವಂಥದ್ದು, ಬಟ್ ಹುಳ ಸ್ವಲ್ಪ ಆಗಿದೆ. ಯೂಶ್ವಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟಲ್ಲಿ ಹುಳ ಬಿದ್ದಿರೋವಂಥ ತರಕಾರಿನೇ ಕಾಣಲ್ಲ ಅಲ್ವಾ. ಸೊ ಆ ತರಕಾರಿ ನೋಡಿದಾಗ ಅನಿಸುತ್ತೆ ಇದಕ್ಕೆ ಎಷ್ಟು ಪೆಸ್ಟಿಸೈಡ್ಸ್ ಹಾಕಿರ್ತಾರೋ ಏನೋ ಅಂತ. ಆದಷ್ಟು ನಾವು ಈ ಥರ ಸಣ್ಣ ಪುಟ್ಟ ಹುಳ ಆಗಿದ್ರೂ ಕೂಡ ಅದೇ ತರಕಾರಿನ ತೊಗೊಂಡು ಬರೋದು ಬೆಟರ್ ಅಂತ ಅನಿಸುತ್ತೆ. ನೀವೇನಂತೀರಾ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸೊಪ್ಪು ಕೂಡ ಅಷ್ಟೇ, ಅಮ್ಮ ಮಿಕ್ಸ್ಡ್ ಸೊಪ್ಪನ್ನ ಕಿತ್ತು ಕಳಿಸಿದ್ರು, ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಾರೆ ಇಷ್ಟು ತರಕಾರಿ ಇದೆ. ಕರ್ಬೇವನ್ನ ಯೂಸ್ ಮಾಡಿ ಚಟ್ನಿ ಪುಡಿ ಮಾಡೋಣ ಅನ್ನೋದ್ರಿಂದ ಕರ್ಬೇವನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇನ್ನು ಆಲೂಗಡ್ಡೆ ಕೂಡ ಖಾಲಿ ಆಗಿತ್ತು ಅಂತ ಹೇಳಿದೆ. ಮನೇಲಿದ್ದ ಆಲೂಗಡ್ಡೆನ ಸ್ವಲ್ಪ ಭಾಗದಷ್ಟು ಕೊಟ್ಟು ಕಳಿಸಿದ್ರು. ಆಲೂಗಡ್ಡೆ ಎಲ್ಲ ಫ್ರಿಜ್ಜಲ್ಲಿ ಏನು ಸ್ಟೋರ್ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಈ ಥರ ತರಕಾರಿ ಬುಟ್ಟಿಯಲ್ಲೇ ಹಾಕಿ ಇಟ್ಕೊಳ್ತೀನಿ. ಕರಿಬೇವು ಲಾಸ್ಟ್ ಟೈಮ್ ತರಿಸಿರೋದು ಕೂಡ ಇತ್ತು, ಅದನ್ನೇನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರಲಿಲ್ಲ, ಹೊರಗಡೆನೇ ಇಟ್ಟಿದ್ದೆ. ಯೂಶ್ವಲಿ ನಾನು ಏರ್ ಕೇರ್ಗೆ ಅಥವಾ ಚಟ್ನಿ ಪುಡಿ ಮಾಡೋಕ್ಕೆ ಕರಿಬೇವನ್ನ ಊರಿಂದ ತರಿಸ್ಕೊತಿರ್ತೀನಿ. ಹೊರಗಡೆನೇ ಇಡ್ತಾ ಇದ್ದೀನಿ. ನಾಳೆ ಏನಾದರೂ ಆ ಟೈಮ್ ಸಿಕ್ಕಿದ್ರೆ ಚಟ್ನಿ ಪುಡಿ ಮಾಡ್ಬೋದು ಅನ್ನೋದ್ರಿಂದ. ಇನ್ನು ಟೊಮೊಟೊನ ವಾಶ್ ಮಾಡೋದಕ್ಕೋಸ್ಕರ ಸಿಂಕಲ್ಲಿ ವಾಟರ್ನ ಫಿಲ್ ಮಾಡ್ಕೊಂಡಿದ್ದೆ. ಈ ತಂದಿರೋವಂಥ ಟೊಮೊಟೊಗಳೆಲ್ಲ ಅದರಲ್ಲಿ ಹಾಕ್ಕೊಂಡು, ಯೂಶ್ವಲಿ ಬೇರೆ ತರಕಾರಿಗಳಿಗೆ ಕಂಪೇರ್ ಮಾಡಿದ್ರೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ತರಕಾರಿಗಳಿಗೆ, ಅದರಲ್ಲೂ ಟೊಮೊಟೊ, ಹೂಕೋಸು ಇಂಥದಕ್ಕೆ ಔಷಧಿ ಜಾಸ್ತಿನೇ ಹೊಡಿತಾರೆ. ಪ್ರಾಪರ್ ವೇಯಲ್ಲಿ ಕ್ಲೀನ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಸೊ ತುಂಬ ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಹಂಗಾಗಿ ಈ ಒಂದು ಟೊಮೊಟೊನ ಕ್ಲೀನ್ ಮಾಡೋದಕ್ಕೋಸ್ಕರ ಸ್ವಲ್ಪ ವೆನಿಗರು ಮತ್ತು ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಸೋಕ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಸೋಕ್ ಆದಮೇಲೆ ಇಲ್ಲಿ ತೋರಿಸ್ತಾ ಇದ್ದಂಗೆ ನೀಟಾಗಿ ಅದನ್ನು ವೈಪ್ ಮಾಡ್ತಾ, ಅಂದರೆ ಕೈಯಲ್ಲೇ ಉಜ್ತಾ ನೀಟಾಗಿ ಎಲ್ಲ ಅದನ್ನು ವಾಶ್ ಮಾಡಿಕೊಂಡು ಒಂದು ಬಾಸ್ಕೆಟಲ್ಲಿ ಹಾಕ್ಕೊಳ್ತೀನಿ.
ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊ ಸಿಕ್ಕಿದ್ರೆ ಕಂಪಲ್ಸರಿ ಸಾಸ್ನ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಜಸ್ಟ್ ನಾವು ಕುಕ್ಕರಲ್ಲಿ ರೈಸ್ಗೆ ಯಾವ ಥರ ಇಡ್ತೀವಿ ಆ ಥರ ಇಟ್ಟರೆ ಸಾಕಾಗುತ್ತೆ. ಇದರ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಒನ್ಸ್ ಟೊಮೊಟೊ ಆದಮೇಲೆ ಈಗ ಸೊಪ್ಪೆಲ್ಲ ಕೂಡ ಬಿಡಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇದಕ್ಕೆ ಯಾವುದೇ ಥರದ ಔಷಧಿಯನ್ನು ಹೊಡೆದಿಲ್ಲ, ಹಂಗಾಗಿ ಕೆಲವೊಂದು ಹುಳ ಎಲ್ಲನೂ ಆಗಿದೆ, ಅಂದರೆ ಎಲೆಗಳ ಮೇಲೆ ಹೋಲ್ಸ್ ಎಲ್ಲನೂ ಆಗಿದೆ. ಅದನ್ನೆಲ್ಲ ಬಿಡಿಸ್ಕೊಂಡು ನೀಟಾಗಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಪ್ರತಿ ಕೆಲಸ ಮಾಡಬೇಕಾದ್ರೂ ಹ್ಯಾಸ್ ಕ್ಲೀನ್ ಹ್ಯಾಸ್ ಯು ಗೋ. ಒನ್ಸ್ ನಾನು ಆ ಕೆಲಸ ಮುಗಿಸಿದ ಕೂಡಲೇ ಇಮ್ಮಿಡಿಯೇಟಾಗಿ ಒಂದ್ಸತಿ ವೈಪ್ ಮಾಡ್ಕೊಂಡು ಬಿಡ್ತೀನಿ. ಅದನ್ನು ಲಾಸ್ಟ್ವರೆಗೂ ಕಂಟಿನ್ಯೂ ಮಾಡ್ತಾ ಹೋದರೆ ನೋಡೋಕ್ಕೆ ಒಂದು ರೀತಿ ಸ್ಟ್ರೆಸ್ ಅನಿಸ್ಬಿಡುತ್ತೆ, ಮತ್ತು ಕ್ಲೀನ್ ಇಷ್ಟೊಂದು ಮಾಡಬೇಕಾ ಅನ್ನೋ ಒಂದು ಯೋಚನೆ ಕೂಡ ಬಂದ್ಬಿಡುತ್ತೆ. ಹಂಗಾಗಿ ಒಂದು ಕೆಲಸ ಆಗಿದ ಕೂಡಲೇ ಆ ಇಟ್ಟಿರುವಂತಹ ಜಾಗನೆಲ್ಲ ಕೂಡ ಒಂದ್ಸತಿ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಮೊಟ್ಟೆ ಕೂಡ ಕಳಿಸ್ಕೊಟ್ಟಿದ್ರು. ಸೊ ಆ ಮೊಟ್ಟೆಯಲ್ಲಿ ಯಾವುದೇ ಚೆನ್ನಾಗಿದೆಯೋ ಯಾವುದೇ ಚೆನ್ನಾಗಿಲ್ಲ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೀರಲ್ಲಿ ಹಾಕಿದಾಗ ಕೆಳಗಡೆ ಹೋದರೆ ಚೆನ್ನಾಗಿದೆ ಅಂತ ಅರ್ಥ, ಮೇಲೆ ತೇಲ್ತಾ ಇದೆ ಅಂದರೆ ಚೆನ್ನಾಗಿಲ್ಲ ಅಂತ ಅರ್ಥ. ಸೊ ಮೊಟ್ಟೆ ಕ್ಲೀನ್ ಮಾಡೋದಕ್ಕೂ ಕೂಡ ನಾನು ಅಡುಗೆ ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲ ಕೆಲವೊಂದು ಸತಿ ಬೇಕಿಂಗ್ ಸೋಡಾ ಅಥವಾ ಕುಕ್ಕಿಂಗ್ ಸೋಡಾ ಕೂಡ ಯೂಸ್ ಮಾಡ್ತೀನಿ. ನಿಮ್ಮಲ್ಲಿ ಎಷ್ಟು ಜನ ಮೊಟ್ಟೆ ಕೂಡ ನೀಟಾಗಿ ವಾಶ್ ಮಾಡಿ ಸ್ಟೋರ್ ಮಾಡ್ತೀರಾ ಕಂಪಲ್ಸರಿ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಮಾರ್ಕೆಟಿಂದ ತಂದಿರೋವಂಥ ಮೊಟ್ಟೆ ಆದರೂ ಊರಿಂದ ತಂದಿರೋವಂಥ ಮೊಟ್ಟೆ ಆದ್ರೂ ಒಂದ್ಸತಿ ನೀಟಾಗಿ ವಾಶ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋ ಅಂಥದ್ದು. ನೆಕ್ಸ್ಟ್ ಸ್ವಲ್ಪ ಬೀಟ್ರೂಟ್ ಎಲ್ಲ ಇತ್ತು, ಅದನ್ನು ಈ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ವಿಡಿಯೋಸಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿದರೆ ನಮ್ಮ ಟೆರೆಸಲ್ಲಿರುವಂಥ ನಿಂಬೆಹಣ್ಣು ಗಿಡದಲ್ಲಿ ಅರೌಂಡ್ ಒಂದು 30 to 40 ನಿಂಬೆಹಣ್ಣು ಅನ್ನೋದು ಆಗಿತ್ತು. ಅದು ಕೂಡ ಒಟ್ಟಿಗೆ ಒಂದು 30 ನಿಂಬೆಹಣ್ಣು ಹಣ್ಣಾಗಿರುವಂಥದ್ದು ಸಿಕ್ಕಿತ್ತು. ಅವುಗಳನ್ನೆಲ್ಲ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣದಿಂದ ಅದನ್ನು ಸ್ಕಿಪ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ಈ ನಾಟಿ ಕೊತ್ತಂಬರಿ ಸೊಪ್ಪನ್ನ ಕೂಡ ನೀಟಾಗಿ ಬಿಡಿಸಿಟ್ಕೊಂಡಿದ್ದೆ. ಈ ಕಂಟೈನರಲ್ಲಿ ಕೆಳಗಡೆ ಒಂದು ಕ್ಲಾತ್ನ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಅದರ ಮೇಲೆ ಒಂದು ಕ್ಲಾತ್ನ ಹಾಕ್ತೀನಿ. ಇದರಿಂದ ಕೊತ್ತಂಬರಿ ಸೊಪ್ಪು ಅರೌಂಡ್ ಒಂದು 20 days ಆದರೂ ಕೂಡ ಫ್ರೆಶ್ ಆಗಿರುತ್ತೆ. ಅದರಲ್ಲೂ ಈ ಒಂದು ಸೊಪ್ಪಲ್ಲಿ ಯಾವುದೇ ಥರ ತೇವಾಂಶ ಇಲ್ಲದೆ ಇದ್ದ ಕಾರಣ ಸುಮಾರು ದಿನಗಳವರೆಗೂ ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇಯರ್ ವಿ ಗೋ ಹೀರೋ ಆಫ್ ದ ಸ್ವೀಟ್ ಕೇಕ್. ಮಕ್ಕಳಿಗಿರ್ಬೋದು ನಮಗಿರ್ಬೋದು ತುಂಬ ಇಷ್ಟ ಆಗುತ್ತೆ ಅಲ್ವಾ. ಅದರಲ್ಲೂ ಹೆಲ್ತಿ ವರ್ಷನಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅನ್ನೋದ್ರಿಂದ 3/4 ಕಪ್ಪಷ್ಟು ಗೋಧಿ ಹಿಟ್ಟು, 1/4 ಕಪ್ಪಷ್ಟು ಕೊಕೋ ಪೌಡರ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಚಾಕ್ಲೇಟ್ ಕೇಕ್ ಮಾಡ್ತಾ ಇರೋದ್ರಿಂದ ಕೊಕೋ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಗೋಧಿ ಹಿಟ್ಟು ಮಾತ್ರನೇ ಯೂಸ್ ಮಾಡ್ಕೋಬೋದು. ಇದನ್ನು ಜರಡಿ ಇಟ್ಕೋಬೇಕಾಗುತ್ತೆ. ಸೊ ಜರಡಿ ಇಟ್ಕೊಳ್ಳೋದ್ರಿಂದ ಹೇರ್ ಇನ್ಕಾರ್ಪೊರೇಟ್ ಆಗಿ ಕೇಕ್ ಸ್ಪಾಂಜಿಯಾಗಿ ಬರುತ್ತೆ. 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 1/2 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಯೂಸ್ ಮಾಡಿದ್ದೀನಿ. ಇಷ್ಟು ಡ್ರೈ ಇಂಗ್ರೀಡಿಯೆಂಟ್ಸು. ಇದನ್ನು ಸೈಡ್ಗೆ ಇಟ್ಕೊಂಡು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಈಗ ವೆಟ್ ಇಂಗ್ರೀಡಿಯೆಂಟ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಬೆಲ್ಲದ ಪೌಡರ್ನ ತೊಗೊಂಡಿದ್ದೀನಿ. ಈ ಪ್ಲೇಸಲ್ಲಿ ನೀವು ಸಕ್ಕರೆ ಕೂಡ ತೊಗೋಬೋದು. 1/2 ಕಪ್ ಅಷ್ಟು ಬೆಲ್ಲದ ಪೌಡರ್ನ ತೊಗೊಂಡಿದ್ದೀನಿ. 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಆಯಿಲ್ನ ತೊಗೊಂಡಿದ್ದೀನಿ. ಆದಷ್ಟು ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡಿ ಒಂದು 4 ಮೊಟ್ಟೆನ ಹಾಕೊಳ್ತಾ ಇದ್ದೀನಿ. ನಾನು ಹೇಳಿರೋಂಥ ಕ್ವಾಂಟಿಟಿಗೆ 2 ಮೊಟ್ಟೆ ಹಾಕೊಂಡ್ರೆ ಸಾಕಾಗುತ್ತೆ. ನಾನೇನು ಫ್ಲೋರ್ ಕ್ವಾಂಟಿಟಿ ಹೇಳಿದೆ ಅದೆಲ್ಲ ನಾನು ಡಬಲ್ ತೊಗೊಂಡಿದ್ದೀನಿ. ಹಂಗಾಗಿ ನಾನು 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಅದೇ ಸ್ಪೂನಲ್ಲಿ 1 ಟೀ ಸ್ಪೂನ್ ಅಷ್ಟು ನಿಂಬೆ ರಸ, 1 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ಬೇಕಾಗತ್ತೆ. ಈ ಥರ ಕ್ರೀಮಿ ಟೆಕ್ಸ್ಚರ್ ಬರಬೇಕು. ಬೌಲ್ ಸ್ವಲ್ಪ ಚಿಕ್ಕದಾಗಿದ್ದ ಕಾರಣ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾವೀಗ ಏನು ಕ್ರೀಮ್ ರೆಡಿ ಮಾಡ್ಕೊಂಡಿದ್ದೀವಿ ಮಿಕ್ಸಿ ಜಾರಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಕೇರ್ಫುಲ್ಲಾಗಿ ಫಾಲೋ ಮಾಡಿಕೊಂಡು ಮಿಕ್ಸ್ ಮಾಡಿ. ಏನಾದರೂ ನೀವು ರಿವರ್ಸ್ ಡೈರೆಕ್ಷನಲ್ಲೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಕೆಲವೊಂದು ಸತಿ ಪ್ರಾಪರಾಗಿ ಕೇಕ್ ಬೇಕಾಗಲ್ಲ. ಹಂಗಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಕಟ್ ಆ್ಯಂಡ್ ಫೋಲ್ಡ್ ಅಂದರೆ ಈ ಥರ ತಿರುಗಿಸ್ಬಿಟ್ಟು ಮಧ್ಯದಲ್ಲಿ ಈ ಥರ ಕಟ್ ಮಾಡಬೇಕಾಗತ್ತೆ. ನಿಮ್ಗೇನಾದ್ರು ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ಮಿಲ್ಕ್ ಕೂಡ ಹಾಕ್ಕೊಳ್ಬೋದು. ಕಾಯಿಸಿ ಆರಿಸಿರುವಂಥ ಹಾಲನ್ನ ಹಾಕ್ಕೊಂಡ್ರೆ ಬೆಟರು. ಸ್ವಲ್ಪ ಗಟ್ಟಿಯಾಗಿದೆ, ಹಂಗಾಗಿ ಒಂದು 1/4 ಕಪ್ಪಷ್ಟು ನಾನು ಮಿಲ್ಕ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ ಕನ್ಸಿಸ್ಟೆನ್ಸಿ ಈ ಥರ ರಿಬ್ಬನ್ ಕಟ್ಟಿಂಗ್ ಥರ ಇರಬೇಕು. ಈಗ ಪ್ರಾಪರಾಗಿ ರೆಡಿ ಆಗಿದೆ. ಇದನ್ನು ಸೈಡ್ಗೆ ಇಟ್ಕೊಂಡು ಮೈಕ್ರೋವೇವ್ನ ಫ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದು IFB ಮೈಕ್ರೋವೇವು. ನಾನು ಇಲ್ಲಿ ಸೆಟ್ಟಿಂಗ್ಸ್ನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಕನ್ವೆನ್ಷನ್ ಮೋಡ್ಗೆ ಹೋಗಿ 180 ಡಿಗ್ರಿನ ಸೆಟ್ ಮಾಡ್ಕೋತಾ ಇದ್ದೀನಿ. 180 ಡಿಗ್ರಿಯಲ್ಲಿ ಒಂದು 5 ಮಿನಿಟ್ಸ್ ನಾನು ಪ್ರೀ ಹೀಟ್ ಮಾಡ್ಕೋತೀನಿ. ಇನ್ನೊಂದು ಕಡೆ ಕೇಕ್ ಟಿನ್ನ ಡಸ್ಟಿಂಗ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಪಾರ್ಚ್ಮೆಂಟ್ ಪೇಪರ್ ಇದ್ದರೆ ಹಾಕೋಬೋದು. ನನ್ನ ಹತ್ರ ಆ ಪೇಪರ್ ಇಲ್ಲದೆ ಇದ್ದಿದ್ದ ಕಾರಣ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ಗೋಧಿ ಹಿಟ್ಟಿಂದ ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ.
ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಎಲ್ಲ ಕಡೆ ಕೂಡ ಟರ್ನ್ ಮಾಡಿಕೊಂಡು ಈ ಥರ ಡಸ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಅಷ್ಟರಲ್ಲಿ ಅರೌಂಡ್ ಒಂದು 3 ಮಿನಿಟ್ಸ್ ಏನೋ ಆಗಿಬಿಟ್ಟಿದೆ. ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಬ್ಯಾಟರ್ನ ಈ ಕೇಕ್ ಟಿನ್ನಲ್ಲಿ ಹಾಕ್ಬಿಟ್ಟು ಒಂದು ಸತಿ ಈ ಥರ ಎಲ್ಲದನ್ನ ಸೆಟ್ ಮಾಡಿಕೊಂಡು ಅದರಲ್ಲಿ ಏನಾದರೂ ಏರ್ ಬಬಲ್ಸ್ ಇದ್ದರೆ ಹೋಗಲಿ ಅಂತ ಒಂದು ಸತಿ ಈ ಥರ ಟ್ಯಾಪ್ ಮಾಡ್ಕೊತೀನಿ. ಇನ್ನೂ ಸ್ವಲ್ಪ ಬ್ಯಾಟರ್ ಉಳಿದಿದೆ. ಕಪ್ ಕೇಕ್ಸ್ ಮಾಡೋಣ ಅನ್ನೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ಒಂದು 5 ಕಪ್ ಕೇಕ್ ಆಗೋವಷ್ಟು ಬ್ಯಾಟರ್ ಇದೆ. 5ಕ್ಕೂ ಕೂಡ ಹಾಕ್ಕೊಂಡಿದ್ದೀನಿ. ಕಪ್ ಕೇಕ್ ಕವರ್ಸ್ ಬರುತ್ತೆ ಅಲ್ವಾ, ಅದರಲ್ಲೇ ಹಾಕ್ಕೊಂಡಿದ್ದೀನಿ. ಸೊ ಬೇಕಿಂಗ್ ಇಡ್ತಾ ಇದ್ದೀನಿ. ಕೇಕನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಆನ್ ಮಾಡ್ಕೋಬೇಕಾಗತ್ತೆ. ನಿಮ್ಮಲ್ಲಿ ಸುಮಾರು ಜನ ಕೇಳ್ತಾ ಇರ್ತೀರಾ ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಪ್ರಾಪರಾಗಿ ತೋರಿಸಿ ಅಂತ. ಸೊ ಹಂಗಾಗಿ ಇಲ್ಲಿ ಪ್ರೀಟ್ ಮಾಡಿರೋವಂಥದ್ದು, ಬೇಕಿಂಗ್ ಇಟ್ಟಿರೋವಂಥದ್ದು ಡೀಟೇಲಾಗಿ ತೋರಿಸಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ಬಿಗಿನರ್ಸ್ಗೆ ಕನ್ಫ್ಯೂಸ್ ಆಗುವಂಥದ್ದು ವಿಪ್ಪಿಂಗ್ ಕ್ರೀಮ್ ಮಾಡುವಂಥದ್ದು. ವಿಪ್ಪಿಂಗ್ ಕ್ರೀಮ್ ಪೌಡರ್ನ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಚಿಲ್ಡಾಗಿರುವಂಥ ಮಿಲ್ಕ್ನ ತೊಗೊಂಡು ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡಿದ್ದೀನಿ, ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು 50 ಗ್ರಾಮ್ಸ್ ಅಷ್ಟು ಇದೆ. ಎಷ್ಟು ಕ್ವಾಂಟಿಟಿಯಲ್ಲಿ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಳ್ತೀವೋ ಮಿಲ್ಕು ಕೂಡ ಅಷ್ಟೇ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ಇದನ್ನು ವಿಸ್ಕರ್ ಸಹಾಯದಿಂದ ಕೂಡ ವಿಸ್ಕ್ ಮಾಡ್ಕೊಳ್ಬೋದು. ಡೆಫಿನೆಟ್ಲಿ ಕೈ ನೋವು ಬರುತ್ತೆ, ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಸುತ್ತೆ. ಗ್ಯಾಪ್ ಕೊಟ್ಟು ಮಾಡ್ಕೊಳ್ಳಿ. ನಾನಿಲ್ಲಿ ಹ್ಯಾಂಡ್ ಮಿಕ್ಸರ್ ಇದೆ, ಅದರಿಂದನೇ ವಿಸ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಚಿಲ್ಡ್ ಮಿಲ್ಕ್ ತೊಗೊಳ್ಳಿ ಅಂತ ಯಾಕೆ ಹೇಳಿದೆ ಅಂದರೆ ಈ ಥರ ವಿಸ್ಕ್ ಮಾಡಬೇಕಾದ್ರೆ ಹೀಟ್ ಅನ್ನೋದು ಜನ್ರೇಟ್ ಆಗುತ್ತೆ. ಹಂಗಾಗಿ ಈಗ ಒಂದು ಸ್ವಲ್ಪ ಕೂಲಿಂಗ್ ಅನ್ನೋದು ಹೋಗಿದೆ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ನಾನು ವಿಸ್ಕ್ ಮಾಡ್ಕೊತೀನಿ. ಅಷ್ಟರಲ್ಲಿ ಕೇಕ್ ರೆಡಿ ಆಗಿದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ. ಸೊ ಈ ಟಿನ್ನಲ್ಲಿ ಇದ್ದಿದ್ದಂಥ ಕೇಕ್ ಇನ್ನೂ ಸ್ವಲ್ಪ ಹೊತ್ತು ಬೇಕಾಗಬೇಕು. ಬಟ್ ಕಪ್ ಕೇಕ್ಸ್ ಅಂತೂ ಪರ್ಫೆಕ್ಟಾಗಿ ಬೇಕಾಗಿದೆ. ಮತ್ತು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಪ್ ಕೇಕ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಟ್ ನಾನು ಇಲ್ಲೊಂದು ಮಿಸ್ಟೇಕ್ ಮಾಡಿದೆ. ಏನಂದರೆ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಇರ್ಬೋದು, ಸ್ಪ್ರಿಂಕಲ್ಸ್ ಏನಾದರೂ ಹಾಕಿದರೆ ನೋಡೋಕ್ಕೆ ಇನ್ನೂ ಚೆನ್ನಾಗಿರ್ತಿತ್ತು. ಈ ಸ್ಪ್ರಿಂಕಲ್ಸ್ ಇರ್ಬೋದು ಅಥವಾ ನಿಮಗೆ ಕಲರ್ಫುಲ್ ಆಗಿರುವಂತಹ ಈ ಥರ ಬಾಲ್ಸ್ ಎಲ್ಲ ಸಿಗುತ್ತೆ, ಶುಗರಿ ಪ್ರಾಡಕ್ಟ್ಸು, ಅದನ್ನು ಕೂಡ ಹಾಕ್ಕೋಬೋದು. ಬಟ್ ನಾನು ಇದನ್ನು ಸ್ಟಾರ್ಟಿಂಗಲ್ಲೇ ಹಾಕಬೇಕಾಗಿತ್ತು. ಬೇಕಾದಮೇಲೆ ಹಾಕಿದ್ರೆ ಅದು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಇನ್ನು ಈಗ ಇನ್ನೊಂದು ಸತಿ ಚೆಕ್ ಮಾಡ್ತಾ ಇದ್ದೀನಿ. ಕೇಕ್ ಪ್ರಾಪರಾಗಿ ಬೇಕಾಗಿದೆ, ಟೂತ್ಪಿಕ್ಗೆ ಏನೂ ಅಂಟ್ತಾ ಇಲ್ಲ. ಸೊ ಇದನ್ನು ಮೈಕ್ರೋವೇವಿಂದ ಹೊರಗಡೆ ತೆಗೆದಿದ್ದೀನಿ. ನೋಡ್ತಾ ಇರ್ಬೋದು ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಸುಮಾರು ವರ್ಷಗಳಿಂದ ಬೇಕಿಂಗ್ ಅನ್ನೋದು ಮಾಡ್ತೀನಿ. ನನ್ನ ಅನುಭವದ ಪ್ರಕಾರ ಕೇಕ್ ಪೂರ್ತಿ ತಣ್ಣಗಾದ್ಮೇಲೆ ಅನ್ಮೋಲ್ಡ್ ಮಾಡಿದ್ರೆ ಒಂದು ಸ್ವಲ್ಪ ಕಚ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಂಗಾಗಿ ಒಂದು ಸ್ವಲ್ಪ ಬೆಚ್ಚಗಿದ್ದಾಗ ನಾನು ಅನ್ಮೋಲ್ಡ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿದ್ರಲ್ಲ ಎಷ್ಟು ಪ್ರಾಪರಾಗಿ ಬೇಕಾಗಿದೆ, ಎಷ್ಟು ನೀಟಾಗಿ ಅನ್ಮೋಲ್ಡ್ ಆಯಿತು ಅಂತ. ನೀವೇನಾದರೂ ಪಾರ್ಚ್ಮೆಂಟ್ ಪೇಪರ್ ಯೂಸ್ ಮಾಡಿದರೆ ಪೂರ್ತಿ ತಣ್ಣಗಾದ್ಮೇಲೆ ಅನ್ಮೋಲ್ಡ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ಬೆಲ್ಲದ ಪೌಡರ್ನ ಯೂಸ್ ಮಾಡಿ ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಈ ಒಂದು ಮಿನಿ ಕಪ್ ಕೇಕ್ಸ್ನ ತೋರಿಸ್ತಾ ಇದ್ದೀನಿ. ಎಷ್ಟು ಪ್ರಾಪರಾಗಿ ಬೇಕಾಗಿದೆ, ಸ್ಪಾಂಜಿಯಾಗಿ ಅಂತ ಅಬ್ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿ ಬಂದಿತ್ತು. ಟೇಸ್ಟ್ ಅಂತಲೇ ಹೇಳ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೇಲಿ ಪುಟ್ಟ ಮಕ್ಕಳಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿಲ್ದಿರ ಒಂದ್ಸತಿ ಸರ್ಪ್ರೈಸ್ ಕೊಡಿ. ಇನ್ನು ಈ ಕೇಕ್ಗೆ ಈಗ ಐಸಿಂಗ್ ಎಲ್ಲ ಮಾಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಐಸಿಂಗ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಈ ಥರ ಸೆಕ್ಷನ್ ವೈಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು 2 ಲೇಯರ್ ಮಾತ್ರನೇ ಕಟ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು. ಸೊ ಒಳಗಡೆ ಸ್ಪಾಂಜಿಯಾಗಿ ಅಂದರೆ ಗುಳ್ಳೆ ಥರ ಇದೆ ಅಂದರೆ ಕೇಕ್ ತುಂಬ ಸ್ಪಾಂಜಿಯಾಗಿ ಬಂದಿದೆ ಅಂತ ಅರ್ಥ. ಸೊ ನನ್ನ ಹತ್ರ ಪ್ರಾಪರ್ ಶೀಟ್ ಏನಿಲ್ಲ, ಹಂಗಾಗಿ ನಾನು ಒಂದು ಅಲ್ಯೂಮಿನಿಯಂ ಪ್ಲೇಟ್ನ ತೊಗೊಂಡು ಅದ್ರ ಮೇಲೆ ಇದನ್ನು ಇಟ್ಕೊಂಡಿದ್ದೀನಿ. ಇನ್ನು ಸ್ಟಾರ್ಟಿಂಗಲ್ಲಿ ಏನಿದೆ ಇದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫಸ್ಟ್ ಲೇಯರ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾರ್ಡಾಗಿರುತ್ತೆ, ಹಂಗಾಗಿ. ಸೊ ಈಗ 2 ಲೇಯರ್ನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಐಸಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟಿಗೆ ನಾನು ಈ ಶುಗರ್ ಸಿರಪ್ನ ಹಾಕೊಳ್ತಾ ಇದ್ದೀನಿ. ಶುಗರ್ ಸಿರಪ್ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಆ ಏರ್ ಗ್ಯಾಪ್ಸ್ ಒಳಗಡೆ ಎಲ್ಲ ಹೋದಾಗ ತುಂಬ ಜ್ಯೂಸಿಯಾಗಿ ಟೇಸ್ಟಿಯಾಗಿರುತ್ತೆ. ಈಗ ವಿಪ್ಪಿಂಗ್ ಕ್ರೀಮ್ ಏನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ತೆಗೆದಿದ್ದೀನಿ. ನೋಡಿ, ಈ ಥರ ಬೌಲ್ ಹಾಕಿದ್ರೆ ಆ ಕ್ರೀಮ್ ಅನ್ನೋದು ಕೆಳಗಡೆ ಬೀಳಬಾರ್ದು, ಆ ಕಡೆ ಈ ಕಡೆ ಕೂಡ ಮೂವ್ ಆಗಬಾರ್ದು. ಆವಾಗ ನಿಮಗೆ ಪ್ರಾಪರಾಗಿ ವಿಪ್ಪಿಂಗ್ ಕ್ರೀಮ್ ರೆಡಿಯಾಗಿದೆ ಅಂತ ಅರ್ಥ. ನಾನು ತುಂಬ ಜಾಸ್ತಿ ಕ್ರೀಮ್ನ ಯೂಸ್ ಮಾಡೋಕ್ಕೆ ಹೋಗಲ್ಲ, ಅದಕ್ಕೆ ಜಸ್ಟ್ ಮೈಲ್ಡಾಗಿ ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ. ಮತ್ತು ಇನ್ನೊಂದು ಲೇಯರ್ ಆಫ್ ಕೇಕ್ನ ಇಟ್ಕೊಂಡು ಅದ್ರ ಮೇಲೆ ಕೂಡ ಶುಗರ್ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ಸಿರಪ್ನ ಹಾಕಿ ಇಮ್ಮಿಡಿಯೇಟಾಗಿ ಕ್ರೀಮ್ ಹಾಕಿದಾಗ ಕೆಲವೊಂದ್ಸತಿ ಕ್ರೀಮ್ ಸ್ವಲ್ಪ ಕರ್ಗೋ ಥರ ಅನಿಸುತ್ತೆ. ಅವಾಗ ನೀವು ಬೇಕಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಈ ಪ್ರೋಸೆಸ್ನ ಮತ್ತೆ ಫಾಲೋ ಮಾಡ್ಬೋದು. ನೀವು ಕೇಕ್ ಮಾಡಬೇಕಾದ್ರೇ ಸುಮಾರಷ್ಟು ವಿಚಾರಗಳನ್ನ ಕಲಿತೀರಾ. ಅದರಲ್ಲೂ ಐಸಿಂಗ್ ಮಾಡಬೇಕಾದ್ರೆ ಈ ಐಸಿಂಗ್ ಮಾಡೋದು ನನಗೆ ತುಂಬ ಪ್ರಾಪರಾಗಿ ಬರುತ್ತೆ ಅಂತ ಹೇಳಲ್ಲ, ಬಟ್ ಬೇಕಿಂಗ್ ಅಂತೂ ತುಂಬ ಪ್ರಾಪರಾಗಿ ಬರುತ್ತೆ. ಐಸಿಂಗಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಕೋಕೋ ಪೌಡರಿಂದನೇ ಚಾಕ್ಲೇಟ್ ಸಿರಪ್ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ಹಾಲಿನ ಪಾಕೆಟ್ಗೆ ಹಾಕ್ಕೊಂಡು ಈ ಥರ ನಾನು ಸ್ವಲ್ಪ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ.
ನಿಜ ಹೇಳಬೇಕು ಅಂದರೆ ಈ ಚಾಕ್ಲೇಟ್ ಸಿರಪ್ನ ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗಿತ್ತು. ಈಗ ಸ್ವಲ್ಪ ನೀರಾಗಿದೆ ಅಂತ ಅನಿಸುತ್ತೆ, ಬಟ್ ಆದರೂ ಕೂಡ ತುಂಬ ಪ್ರಾಪರಾಗಿ ಬಂದಿತ್ತು. ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿತ್ತು. ಹಿಯರ್ ಇಸ್ ದ ಫೈನಲ್ ಲುಕ್. ಯಾವ ಥರ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಜೊತೆಗೆ ಮನೇಲಿದ್ದಂಥ ಮಕಾನನ ಫ್ರೈ ಮಾಡಿ ಇಟ್ಟಿದ್ದೆ. ಮಕ್ಕಳು ಅವ್ರ ಪಾಕೆಟ್ ಮನಿಯಿಂದ ಕೆಲವೊಂದು ಗಿಫ್ಟ್ಸ್ ಕೂಡ ಆರ್ಡರ್ ಮಾಡ್ಕೊಂಡಿದ್ರು. ಸಿಂಪಲ್ ಆಗಿತ್ತು ಸೆಲೆಬ್ರೇಷನ್, ಬಟ್ ತುಂಬ ಮೆಮೊರಬಲ್ ಆಗಿತ್ತು. ಅದನ್ನೆಲ್ಲ ಇಲ್ಲಿ ಡೀಟೇಲ್ ಆಗಿ ನಾನು ಶೇರ್ ಮಾಡ್ತಾ ಇಲ್ಲ. ಫೈನಲಿ ಐಸಿಂಗ್ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೇಕ್ ಕೂಡ ಪ್ಲೇಟಿಂಗ್ ಮಾಡಿಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹೊರಗಡೆ ಮಾರ್ಕೆಟಲ್ಲಿ ತೊಗೊಂಡು ಬಂದಿರೋವಂಥ ಕೇಕ್ಗಿಂತ ತುಂಬ ಹೆಲ್ತಿ ವರ್ಷನ್ನು, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ರಿಯಲ್ ಫ್ಲವರ್ಸ್ನ ಆರ್ಡರ್ ಮಾಡೋಣ ಅಂತ ನೋಡಿದೆ, ಬಟ್ ನೆಕ್ಸ್ಟ್ ಡೇ ಡೆಲಿವರಿ ಟೈಮ್ ತೋರಿಸ್ತಿತ್ತು. ಹಂಗಾಗಿ ಈ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಆರ್ಡರ್ ಮಾಡಿದ್ವಿ. ಸಿಂಪಲ್ ಗಿಫ್ಟ್ಸ್, ಬಟ್ ತುಂಬ ಮೆಮೊರಬಲ್ ಅಲ್ವಾ. ಕೇಕ್ ಅಂತೂ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ನೋಡ್ತಾ ಇರ್ಬೋದು. ಬಟ್ ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಾನು ತುಂಬ ಜಾಸ್ತಿ ಕ್ರೀಮ್ ಏನು ಯೂಸ್ ಮಾಡಿಲ್ಲ. ಮಿಡಲ್ ಲೇಯರಲ್ಲಿ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕ್ರೀಮ್ನ ಹಾಕ್ಕೋಬೋದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.